ನಮಗಾಗ್ತಾ ಇರೋ ಅನ್ಯಾಯದ ವಿರುದ್ಧ ನಾವು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ವಿಸ್ತಾರ ನ್ಯೂಸ್ಗೆ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಹೇಳಿಕೆ ಕೊಟ್ಟಿದ್ದಾರೆ. ನಮಗೆ ಆಗಿರುವ ಅನ್ಯಾಯವನ್ನ ಕೇಂದ್ರ ಸರಿಪಡಿಸಬೇಕು. ರಾಜ್ಯ ಬಿಜೆಪಿ ನಾಯಕರು ಫೆವಿಕಾಲ್ ಹಾಕೊಂಡು ಕೂತಿದ್ದಾರೆ. ರಾಜ್ಯಕ್ಕೆ ಆಗೋ ಅನ್ಯಾಯದ ಬಗ್ಗೆ ಯಾರೂ ಮಾತಾಡ್ತಾ ಇಲ್ಲ. ಬಿಜೆಪಿಯಂತೆ ನಾವು ಸುಳ್ಳು ಹೇಳೋದಿಲ್ಲ. ರಾಮಲಿಂಗಾರೆಡ್ಡಿ ಹೇಳಿಕೆ ಕೊಟ್ಟಿದ್ದಾರೆ. ನಮ್ಮ ಪ್ರತಿಭಟನೆಯ ಬಳಿಕ ನ್ಯಾಯ ಸಿಗೋ ವಿಶ್ವಾಸ ಇದೆ. ಪರಿಹಾರ ನೀಡದಿದ್ರೆ ಬಿಜೆಪಿ ಡೋಂಗಿತನ ಬಯಲಾಗುತ್ತೆ. ವಿಸ್ತಾರ ನ್ಯೂಸ್ಗೆ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಹೇಳಿಕೆ ಕೊಟ್ಟಿದ್ದಾರೆ. ನಮಗೆ ಅನ್ಯಾಯ ಆಗ್ತಾ ಇದೆ, ಆ ಅನ್ಯಾಯವನ್ನು ನಾವು ಕೇಳ್ತಾ ಇದ್ದೀವಿ. ಬಿಜೆಪಿಯವರು ಕೇಳಬೇಕಾಗಿತ್ತು. 25 ಸಂಸದರಿದ್ದಾರೆ, ಆ ಸಂಸದರು ಕೇಳ್ತಾ ಇಲ್ಲ, ಫೆವಿಕಾಲ್ ಹಾಕೊಂಡು ಕೂತಿದ್ದಾರೆ. ಹಾಗಾಗಿ ನಾವು ಕೇಳ್ತಾ ಇದ್ದೀವಿ. ಪರಿಹಾರ ಸಿಗೋವಂತ ಎಲ್ಲ ನಿರೀಕ್ಷೆಗಳು ಕೂಡ ಇದೆ, ಭರವಸೆ ಇದೆ ನಮಗೆ. ನೋಡೋಣ, ಒಂದು ವೇಳೆ ಪರಿಹಾರ ಕೊಡದೆ ಹೋದರೆ ಇನ್ನಷ್ಟು ಹೋರಾಟವನ್ನು ತೀವ್ರ ಮಾಡ್ತೀವಿ ಅಂತ ಅವರು ಹೇಳಿದ್ದಾರೆ. ಪರಿಹಾರ ಸಿಕ್ಕಿಲ್ಲ ಅಂದ್ರೆ ಬಿಜೆಪಿ ಡೋಂಗಿ ಅಂತ ಆಯ್ತಲ್ಲ. ವಿಸ್ತಾರ ನ್ಯೂಸ್ಗೆ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಹೇಳಿಕೆ ಕೊಟ್ಟಿದ್ದಾರೆ. ನಮ್ಮ ಪ್ರತಿನಿಧಿ ಮಾರುತಿ ರಾಮಲಿಂಗಾರೆಡ್ಡಿ ಅವರು ಮಾತಾಡಿಸಿದ್ದಾರೆ, ನೋಡ್ಕೊಂಡು. ಕೇಂದ್ರ ಸರ್ಕಾರದ ವಿರುದ್ಧ ಜಂತರ್ ಮಂತರಲ್ಲಿ ಕಾಂಗ್ರೆಸ್ ನಾಯಕರು ಇವತ್ತು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ನನ್ನ ಜೊತೆ ಸಾರಿಗೆ ಸಚಿವರಾದಂತಹ ರಾಮಲಿಂಗಾರೆಡ್ಡಿ ಅವರಿದ್ದಾರೆ. ಸರ್, ಕೇಂದ್ರದ ವಿರುದ್ಧ ಹೋರಾಟವೋ ಇಲ್ಲ ರಾಜಕೀಯವಾಗಿ ಲೋಕಸಭಾ ಚುನಾವಣಾ ದೃಷ್ಟಿಯಿಂದ ಒಂದಷ್ಟು ಸಂದೇಶ ರವಾನೆ ಮಾಡುವಂತಹ ಒಂದು ಪ್ರತಿಭಟನೆಯು? ಈಗ ಯಾರ ವಿರುದ್ಧ ಹೋರಾಟ ಅಲ್ಲ ಇದು. ನಮಗೆ ಆಗ್ತಾ ಇರತಕ್ಕಂಥ ಅನ್ಯಾಯವನ್ನ ಕೇಂದ್ರ ಸರ್ಕಾರದ ಗಮನ ಸೆಳೆಯೋದಕ್ಕೆ ನಾವು ಮಾಡ್ತಾ ಇದ್ದೀವಿ ಅಷ್ಟೇ. ನಮಗೇನು ನಮಗಾಗ್ತಾ ಇರೋ ಅನ್ಯಾಯದ ವಿರುದ್ಧ ನಾವು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ವಿಸ್ತಾರ ನ್ಯೂಸ್ಗೆ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಹೇಳಿಕೆ ಕೊಟ್ಟಿದ್ದಾರೆ. ನಮಗೆ ಆಗಿರುವ ಅನ್ಯಾಯವನ್ನ ಕೇಂದ್ರ ಸರಿಪಡಿಸಬೇಕು. ರಾಜ್ಯ ಬಿಜೆಪಿ ನಾಯಕರು ಫೆವಿಕಾಲ್ ಹಾಕೊಂಡು ಕೂತಿದ್ದಾರೆ. ರಾಜ್ಯಕ್ಕೆ ಆಗೋ ಅನ್ಯಾಯದ ಬಗ್ಗೆ ಯಾರೂ ಮಾತಾಡ್ತಾ ಇಲ್ಲ. ಬಿಜೆಪಿಯಂತೆ ನಾವು ಸುಳ್ಳು ಹೇಳೋದಿಲ್ಲ. ರಾಮಲಿಂಗಾರೆಡ್ಡಿ ಹೇಳಿಕೆ ಕೊಟ್ಟಿದ್ದಾರೆ. ನಮ್ಮ ಪ್ರತಿಭಟನೆಯ ಬಳಿಕ ನ್ಯಾಯ ಸಿಗೋ ವಿಶ್ವಾಸ ಇದೆ. ಪರಿಹಾರ ನೀಡದಿದ್ರೆ ಬಿಜೆಪಿ ಡೋಂಗಿತನ ಬಯಲಾಗುತ್ತೆ. ವಿಸ್ತಾರ ನ್ಯೂಸ್ಗೆ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಹೇಳಿಕೆ ಕೊಟ್ಟಿದ್ದಾರೆ. ನಮಗೆ ಅನ್ಯಾಯ ಆಗ್ತಾ ಇದೆ, ಆ ಅನ್ಯಾಯವನ್ನು ನಾವು ಕೇಳ್ತಾ ಇದ್ದೀವಿ. ಬಿಜೆಪಿಯವರು ಕೇಳಬೇಕಾಗಿತ್ತು. 25 ಸಂಸದರಿದ್ದಾರೆ, ಆ ಸಂಸದರು ಕೇಳ್ತಾ ಇಲ್ಲ, ಫೆವಿಕಾಲ್ ಹಾಕೊಂಡು ಕೂತಿದ್ದಾರೆ. ಹಾಗಾಗಿ ನಾವು ಕೇಳ್ತಾ ಇದ್ದೀವಿ. ಪರಿಹಾರ ಸಿಗೋವಂತ ಎಲ್ಲ ನಿರೀಕ್ಷೆಗಳು ಕೂಡ ಇದೆ, ಭರವಸೆ ಇದೆ ನಮಗೆ. ನೋಡೋಣ, ಒಂದು ವೇಳೆ ಪರಿಹಾರ ಕೊಡದೆ ಹೋದರೆ ಇನ್ನಷ್ಟು ಹೋರಾಟವನ್ನು ತೀವ್ರ ಮಾಡ್ತೀವಿ ಅಂತ ಅವರು ಹೇಳಿದ್ದಾರೆ. ಪರಿಹಾರ ಸಿಕ್ಕಿಲ್ಲ ಅಂದ್ರೆ ಬಿಜೆಪಿ ಡೋಂಗಿ ಅಂತ ಆಯ್ತಲ್ಲ. ವಿಸ್ತಾರ ನ್ಯೂಸ್ಗೆ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಹೇಳಿಕೆ ಕೊಟ್ಟಿದ್ದಾರೆ. ನಮ್ಮ ಪ್ರತಿನಿಧಿ ಮಾರುತಿ ರಾಮಲಿಂಗಾರೆಡ್ಡಿ ಅವರು ಮಾತಾಡಿಸಿದ್ದಾರೆ, ನೋಡ್ಕೊಂಡು. ಕೇಂದ್ರ ಸರ್ಕಾರದ ವಿರುದ್ಧ ಜಂತರ್ ಮಂತರಲ್ಲಿ ಕಾಂಗ್ರೆಸ್ ನಾಯಕರು ಇವತ್ತು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ನನ್ನ ಜೊತೆ ಸಾರಿಗೆ ಸಚಿವರಾದಂತಹ ರಾಮಲಿಂಗಾರೆಡ್ಡಿ ಅವರಿದ್ದಾರೆ. ಸರ್, ಕೇಂದ್ರದ ವಿರುದ್ಧ ಹೋರಾಟವೋ ಇಲ್ಲ ರಾಜಕೀಯವಾಗಿ ಲೋಕಸಭಾ ಚುನಾವಣಾ ದೃಷ್ಟಿಯಿಂದ ಒಂದಷ್ಟು ಸಂದೇಶ ರವಾನೆ ಮಾಡುವಂತಹ ಒಂದು ಪ್ರತಿಭಟನೆಯು? ಈಗ ಯಾರ ವಿರುದ್ಧ ಹೋರಾಟ ಅಲ್ಲ ಇದು. ನಮಗೆ ಆಗ್ತಾ ಇರತಕ್ಕಂಥ ಅನ್ಯಾಯವನ್ನ ಕೇಂದ್ರ ಸರ್ಕಾರದ ಗಮನ ಸೆಳೆಯೋದಕ್ಕೆ ನಾವು ಮಾಡ್ತಾ ಇದ್ದೀವಿ ಅಷ್ಟೇ. ನಮಗೇನು ನಮಗಾಗ್ತಾ ಇರೋ ಅನ್ಯಾಯದ ವಿರುದ್ಧ ನಾವು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ವಿಸ್ತಾರ ನ್ಯೂಸ್ಗೆ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಹೇಳಿಕೆ ಕೊಟ್ಟಿದ್ದಾರೆ. ನಮಗೆ ಆಗಿರುವ ಅನ್ಯಾಯವನ್ನ ಕೇಂದ್ರ ಸರಿಪಡಿಸಬೇಕು. ರಾಜ್ಯ ಬಿಜೆಪಿ ನಾಯಕರು ಫೆವಿಕಾಲ್ ಹಾಕೊಂಡು ಕೂತಿದ್ದಾರೆ. ರಾಜ್ಯಕ್ಕೆ ಆಗೋ ಅನ್ಯಾಯದ ಬಗ್ಗೆ ಯಾರೂ ಮಾತಾಡ್ತಾ ಇಲ್ಲ. ಬಿಜೆಪಿಯಂತೆ ನಾವು ಸುಳ್ಳು ಹೇಳೋದಿಲ್ಲ. ರಾಮಲಿಂಗಾರೆಡ್ಡಿ ಹೇಳಿಕೆ ಕೊಟ್ಟಿದ್ದಾರೆ. ನಮ್ಮ ಪ್ರತಿಭಟನೆಯ ಬಳಿಕ ನ್ಯಾಯ ಸಿಗೋ ವಿಶ್ವಾಸ ಇದೆ. ಪರಿಹಾರ ನೀಡದಿದ್ರೆ ಬಿಜೆಪಿ ಡೋಂಗಿತನ ಬಯಲಾಗುತ್ತೆ. ವಿಸ್ತಾರ ನ್ಯೂಸ್ಗೆ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಹೇಳಿಕೆ ಕೊಟ್ಟಿದ್ದಾರೆ. ನಮಗೆ ಅನ್ಯಾಯ ಆಗ್ತಾ ಇದೆ, ಆ ಅನ್ಯಾಯವನ್ನು ನಾವು ಕೇಳ್ತಾ ಇದ್ದೀವಿ. ಬಿಜೆಪಿಯವರು ಕೇಳಬೇಕಾಗಿತ್ತು. 25 ಸಂಸದರಿದ್ದಾರೆ, ಆ ಸಂಸದರು ಕೇಳ್ತಾ ಇಲ್ಲ, ಫೆವಿಕಾಲ್ ಹಾಕೊಂಡು ಕೂತಿದ್ದಾರೆ. ಹಾಗಾಗಿ ನಾವು ಕೇಳ್ತಾ ಇದ್ದೀವಿ. ಪರಿಹಾರ ಸಿಗೋವಂತ ಎಲ್ಲ ನಿರೀಕ್ಷೆಗಳು ಕೂಡ ಇದೆ, ಭರವಸೆ ಇದೆ ನಮಗೆ. ನೋಡೋಣ, ಒಂದು ವೇಳೆ ಪರಿಹಾರ ಕೊಡದೆ ಹೋದರೆ ಇನ್ನಷ್ಟು ಹೋರಾಟವನ್ನು ತೀವ್ರ ಮಾಡ್ತೀವಿ ಅಂತ ಅವರು ಹೇಳಿದ್ದಾರೆ. ಪರಿಹಾರ ಸಿಕ್ಕಿಲ್ಲ ಅಂದ್ರೆ ಬಿಜೆಪಿ ಡೋಂಗಿ ಅಂತ ಆಯ್ತಲ್ಲ. ವಿಸ್ತಾರ ನ್ಯೂಸ್ಗೆ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಹೇಳಿಕೆ ಕೊಟ್ಟಿದ್ದಾರೆ. ನಮ್ಮ ಪ್ರತಿನಿಧಿ ಮಾರುತಿ ರಾಮಲಿಂಗಾರೆಡ್ಡಿ ಅವರು ಮಾತಾಡಿಸಿದ್ದಾರೆ, ನೋಡ್ಕೊಂಡು. ಕೇಂದ್ರ ಸರ್ಕಾರದ ವಿರುದ್ಧ ಜಂತರ್ ಮಂತರಲ್ಲಿ ಕಾಂಗ್ರೆಸ್ ನಾಯಕರು ಇವತ್ತು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ನನ್ನ ಜೊತೆ ಸಾರಿಗೆ ಸಚಿವರಾದಂತಹ ರಾಮಲಿಂಗಾರೆಡ್ಡಿ ಅವರಿದ್ದಾರೆ. ಸರ್, ಕೇಂದ್ರದ ವಿರುದ್ಧ ಹೋರಾಟವೋ ಇಲ್ಲ ರಾಜಕೀಯವಾಗಿ ಲೋಕಸಭಾ ಚುನಾವಣಾ ದೃಷ್ಟಿಯಿಂದ ಒಂದಷ್ಟು ಸಂದೇಶ ರವಾನೆ ಮಾಡುವಂತಹ ಒಂದು ಪ್ರತಿಭಟನೆಯು? ಈಗ ಯಾರ ವಿರುದ್ಧ ಹೋರಾಟ ಅಲ್ಲ ಇದು. ನಮಗೆ ಆಗ್ತಾ ಇರತಕ್ಕಂಥ ಅನ್ಯಾಯವನ್ನ
ಕೇಂದ್ರ ಸರ್ಕಾರದ ಗಮನ ಸೆಳೆಯೋದಕ್ಕೆ ನಾವು ಮಾಡ್ತಾ ಇದ್ದೀವಿ ಅಷ್ಟೇ. ನಮ್ಗೇನು ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.